ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸ್ವಲ್ಪ ಸೂಪರ್. ಸೊ ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಬಂದು ನಿಂತ್ಕೊಂಡಿದ್ದೀನಿ. ಇವತ್ತು ಒದ್ದಾಡೋಕ್ಕಾಗಲಿಲ್ಲ ಬೇಗ, ಯಾಕೆ ಅಂತಂದರೆ ರಾತ್ರಿಯೆಲ್ಲ ಪೂರ್ತಿ ಕೆಮ್ಮು ಮತ್ತು ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್. ನಾನು ನಿದ್ದೆ ಮಾಡಿದ್ದೀನೋ ಇಲ್ವೋ ಅನ್ನೋಷ್ಟು ಡಿಸ್ಟರ್ಬೆನ್ಸು. ಸೊ ಹಾಗಾಗಿ ಕಣ್ಣು ಕೂಡ ಫುಲ್ ಡಿಸ್ಟರ್ಬ್ ಆಗಿಬಿಡ್ತು. ಅದಕ್ಕೆ ಇವಾಗ ಈ ಒದ್ದಾಟ ಮತ್ತು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಪೂರ್ತಿ ಗಂಟೆಲ್ಲ ಪೇನು, ನನಗೆ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಹಾಗೆ ಯಾವಾಗ ಗೊತ್ತಿಲ್ಲ ಫ್ರೆಂಡ್ಸ್, ಸಖತ್ ವೇರಿಯೇಷನ್ಸ್ ಆಗ್ತಿದೆ ಬಾಡಿಲಿ. ಹಾಗಾಗಿನೇ ಒಂದು ಒಳ್ಳೆ ರೂಟೀನ್ಸ್ನ ಫಾಲೋ ಮಾಡಬೇಕು ಅಂತೇಳಿ ನಾನೇ ಸೆಲ್ಫ್ ಚಾಲೆಂಜ್ ಹಾಕ್ಕೊಂಡು ಅದನ್ನು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ಆಲ್ಮೋಸ್ಟ್ ನನಗೆ ಎಷ್ಟು ಚೆನ್ನಾಗಿ ಬೆನಿಫಿಟ್ ಆಗ್ತಿದೆ ಗೊತ್ತಾ. ಹಬ್ಬ ಇಲ್ಲ ಅಂದಿದ್ರೆ ನನಗೆ ಇಷ್ಟು ಸುಧಾರಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಕೊತೀನಿ. ಅಷ್ಟು ಸುಲಭ ಅಲ್ಲ ಒಂದು ಗುಂಡಿಲಿ ಬಿದ್ದಿರೋ ಅಂಥ ವ್ಯಕ್ತಿಗಳು ಮೇಲೆ ಎದ್ದು ಬರೋದು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾವ ಗುಂಡಿಲಿ ಅಂತೇಳಿ ಅರ್ಥ ಆಗಿರ್ಬೋದು ನಿಮಗೆ. ಸೊ ಇನ್ನು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಜಯಂತ್ ಕೂಡ ಎದ್ದು ಬಂದು ನನಗೂ ಕೂಡ ಬಿಸಿನೀರು ಬೇಕು ಅಂತ ಹೇಳ್ತಾರೆ. ಅದು ಇತ್ತೀಚೆಗೆ, ಮುಂಚೆಯಿಂದಲ್ಲ ಇವಾಗ. ಸೊ ಹಾಗಾಗಿ ಅವ್ರಿಗೂ ಬಿಸಿನೀರು ಕೊಟ್ಟು ಹೊರಗಡೆ ಎಲ್ಲ ಮತ್ತು ಕಸ ಹೊಡೆದು ನೆಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಒಳಗಡೆ ಬಂದ ತಕ್ಷಣ ಜಯಂತ್ ಟೀ ರೆಡಿ ಮಾಡಿದರು. ಟೀ ಆಲ್ಮೋಸ್ಟ್ ಕುಡಿತಾ ಇಲ್ಲ, ಶುಂಠಿ ಹಾಕಿದ್ರೆ ಮಾತ್ರ ಕುಡಿತಾ ಇದ್ದೀನಿ. ಯಾಕಂದರೆ ನನಗೆ ಹೇಳಿದ್ನಲ್ಲ, ಕೆಮ್ಮು ಮತ್ತು ಗಂಟ್ಲು ಪೂರ್ತಿ ಪೇಯ್ನ್ ಆಗ್ತಾಯಿದೆ. ಸೊ ಹಾಗಾಗಿ ಟೀ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಕುಡಿತಾ ಇದ್ದೀನಿ. ಇನ್ನು ಟೀ ಮುಗಿಸಿದಾಗಿದ್ದ ತಕ್ಷಣ ತಿಂಡಿಗೆ ಏನು ಮಾಡಬೇಕು ಅಂತ ಅಂದ್ಕೊತಿದ್ದೆ. ಕ್ಯಾಪ್ಸಿಕಮ್ ಇತ್ತು, ಸೊ ಹಾಗಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಅದು ಸ್ವಲ್ಪ ಫ್ಲೇವರ್ ಸಖತ್ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಇನ್ನು ಮನೇಲಿ ಬಟರ್ ಕೂಡ ಇದೆ. ಇವಾಗ ಫ್ರಿಜ್ ಬಂದಾಗಿಂದ ಪರವಾಗಿಲ್ಲ, ನನಗೇನೇನೆಲ್ಲ ಆಸೆ ಇರ್ತಿತ್ತು ಅದನ್ನೆಲ್ಲ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಇದಕ್ಕಿಂತ ಮುಂಚೆ ಏನಾದ್ರು ತರಬೇಕು ಅಂದ್ರೂ ತಲೆನೋವಿತ್ತು. ನಾನು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ, ಫ್ರಿಜ್ಗೋಸ್ಕರ ಅಂತೂ ನಮ್ಮ ಮನೇಲಿ ಭಯಂಕರ ಕಾಯ್ತಾ ಇದ್ದೀವಿ ನಾವು. ಈವನ್ ಮೊಸರು ಇಡಬೇಕು ಅಂತಂದ್ರೂ ಕೂಡ ವೇಟ್ ಮಾಡ್ತಿದ್ದೀವಿ ಅಂತೇಳಿ. ಸೊ ಹಾಗೆ ಎಲ್ಲದೂ ಕೂಡ ಓಕೆ ಅಂತ ಅನ್ನಿಸ್ತಾ ಇದೆ ಇವಾಗ. ಸೊ ಇನ್ನು ತಿಂಡಿ ರೆಡಿ ಆಯಿತು ಫ್ರೆಂಡ್ಸ್. ತಿಂಡಿ ರೆಡಿ ಆಗಿದ ತಕ್ಷಣ ತಿಂಡಿ ರೆಡಿ ಮಾಡಿಟ್ಟು ನಾನೀಗ ಮತ್ತೆ ಬೇರೆ ಕೆಲಸಗಳು ಮಾಡ್ಕೋಬೇಕು. ಸೊ ಅನ್ನ ಮಾಡೋದ್ರೊಳಗಡೆ ಗ್ಯಾಸ್ ಪೂರ್ತಿ ಹಾಳಾಗೋಯ್ತು, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು ಏನಂತಂದರೆ ಸ್ವಲ್ಪ ಗೊಜ್ಜು ಕೂಡ ತೆಗೆದಿಟ್ಟಿದ್ದೀನಿ, ಮತ್ತು ಬೇಕಾದರೆ ಅನ್ನಕ್ಕೆ ಕಲಿಸ್ಕೋಬೋದು ಅಂಥೇಳಿ. ಯಾಕಂದರೆ ಪ್ರತಿ ಸರಿ ಅನ್ನ ಜಾಸ್ತಿ ಮಾಡಿದ್ರೆ ಉಳಿಯುತ್ತೆ ಅನ್ನೋ ಭಯ, ಗೊಜ್ಜು ಜಾಸ್ತಿ ಮಾಡಿದ್ರೆ ಅದು ಏನೋ ಇರಿಟೇಷನ್ ಆಗುತ್ತೆ. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಗೊಜ್ಜು ತೆಗೆದಿಟ್ಟಿದ್ದು. ಸುಮ್ಮನೆ ಒನ್ ಟೈಮ್ಗೆ ಆಗೋಷ್ಟು ಮಾಡಿ ತೆಗೆದಿಟ್ಬಿಡ್ತಿದ್ದೆ, ಆಮೇಲೆ ವೇಸ್ಟ್ ಆದರೂ ಕೂಡ ಬಯಸ್ಕೊತಿದ್ದೆ. ಹಾಗಾಗಿನೇ ನೋಡೋಣ ನೆಕ್ಸ್ಟ್ ಮತ್ತೆ ಕಲಿಸ್ಕೊಳಕ್ಕಾಯಿತು ಅಂತಂದರೆ ಕಲಿಸ್ಕೊಳ್ಳೋಣ. ಹೆಂಗೂ ಮನೇಲೇ ಇದ್ದೀವಿ, ಇತ್ತೀಚೆಗೆ ಹೊರಗಡೆ ಹೋಗ್ತಿಲ್ಲ. ಸೊ ಹೆಂಗಾಗುತ್ತೆ ಅಂತಂದರೆ ಅಡುಗೆ ಮಾಡಿಟ್ಟು ಹೊರಗಡೆ ಹೋಗ್ಬಿಟ್ರೆ ಮುಗಿದೋಯ್ತು, ಇಡೀ ದಿನ ಅಲ್ಲೇ ಆಗಿಬಿಟ್ರೆ ಮತ್ತೆ ಅಡುಗೆ ಮಾಡೋದೆಲ್ಲ ವೇಸ್ಟ್ ಆಗ್ತಿತ್ತು. ಯಾಕಂದರೆ ಅಮ್ಮನ ಮನೆಗೆ ಇಲ್ಲಿಗೆ ಹೊರಗಡೆ ನಂದು ಓಡಾಟ ಯಾಕೆ ಹೇಳ್ತೀರಾ. ಸೊ ಹಂಗೆ ಒಂಥರ ಕ್ಲಮ್ಸಿ ರೋಟೀನ್ಸ್ ಇತ್ತು, ಅದನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ನೀರು ಕೂಡ ತುಂಬಿಡ್ತಾ ಇದ್ದೀನಿ ಇವಾಗ. ಯಾಕೆ ಅಂತಂದರೆ ಪ್ರತಿ ಸರಿ ನನಗೆ ಮತ್ತು ನನ್ನ ಮಕ್ಕಳಿಗೆ ನೀರಿನ ಬಾಟ್ಲಿ ಮುಂದ್ಗಡೆ ಕಾಣಿಸ್ತಾ ಇದ್ದರೆ ಒಬ್ರಲ್ಲ ಒಬ್ಬರು ನೀರು ಕುಡಿತಾ ಇರ್ತಾರೆ. ಅದರಲ್ಲೂ ಈ ಸಮ್ಮರ್ಗೆ ಕೇಳಬೇಕಾ, ಫುಲ್ ಬಾಡಿ ಡಿಹೈಡ್ರೇಷನ್ ಆಗ್ತಿರುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಬಾಟಲ್ ತುಂಬಿ ಇಕ್ತೀನಿ. ದೆನ್ ಅವ್ರಿಗೆ ಯಾವಾಗ ನೆನಪಾಗುತ್ತೆ, ಯಾವಾಗ ಬಾಟಲ್ಸ್ ನೋಡ್ತಾರೆ ಆವಾಗ ಕುಡಿತಾ ಇರ್ತಾರೆ. ಇನ್ನು ಮಗಳಿಗೆ ಹಾಲು ಕೊಟ್ಟೆ, ಮಿಟ್ಟುಗೆ ಹಾಲು ಕೊಟ್ಟದಾಗಿದ ತಕ್ಷಣ ಮೂವರು ಆಲ್ರೆಡಿ ಎದ್ದು ಸ್ವಲ್ಪ ಹೊತ್ತಾಯಿತು. ಅವಳು ಹಾಲು ಕುಡಿತಾ ಇದ್ದಾಳೆ, ಇವಳು ಆಟಾಡ್ತಾ ಇದ್ದಾಳೆ, ಇನ್ನು ನಮ್ಮ ಚಿಟ್ಟಿ ಕೂಡ ಆಟಾಡ್ತಾ ಇದ್ದಾನೆ. ಮೂವರು ಆಟ ಆಡ್ತಾ ಅವ್ರದ್ದು ಏನು ರೂಟೀನ್ಸ್ ಇದೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಫ್ರೆಶ್ ಅಪ್ ಮಾಡಬೇಕು, ಇನ್ನು ಟೈಮ್ ಇದೆ ಅಲ್ಲ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತೀನಿ. ನಂದಂತೂ ಇತ್ತೀಚೆಗೆ ಫ್ರೆಶ್ ಅಪ್ ಏನೇ ಇದ್ದರೂ ಕೂಡ ಸಂಜೆನೇ ಫ್ರೆಂಡ್ಸ್. ದೀಪ ಹಚ್ಚೋದೇನೇ ಇದ್ದರೂ ಕೂಡ ಸಂಜೆನೇ. ಹಾಗೆ ಬೆಳಗ್ಗೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಆಗ್ತಾಯಿಲ್ಲ. ಯಾಕಂದರೆ ನಾನೊಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ, ಮಕ್ಕಳೊಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಹಾಗಾಗಿ ಇನ್ನು ಮಕ್ಕಳಿಗೆ ನಾನು ಇವತ್ತೊಂದು ಬಾಕ್ಸನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನಿದು ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ದಿಶಾ ಪಬ್ಲಿಕೇಶನ್ಸ್ ಅಂತ ಬುಕ್ಕು ಅರ್ಲಿ ಜಾಯ್ಸ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕೋಂಬೋ ಸೆಟ್ಟಲ್ಲಿರುತ್ತೆ. ಸೊ ನಾನಿವತ್ತು ಒಂದು ಪೀಸ್ ತರಿಸ್ಕೊಂಡಿದ್ದೀನಿ, ಮೈ ವರ್ಲ್ಡ್ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಮಕ್ಕಳಿಗೆ. ಅದರಲ್ಲೂ ನಮ್ಮ ಮಿಟ್ಟು ತುಂಬ ಇನ್ವಾಲ್ವ್ ಆಗ್ತಿದ್ದಾಳೆ ಈ ಥರದ್ರಲ್ಲೆಲ್ಲ ಇತ್ತೀಚೆಗೆ. ಇನ್ನು 2 ಮಂತ್ಸ್ ಬಿಟ್ಟರೆ ಮಿಟ್ಟು ಕೂಡ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾಳೆ. ಆ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಅವಳಿಗೆ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು. ಆಲ್ಮೋಸ್ಟ್ ಚಿಟ್ಟಿ ಬುಕ್ಸಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಬಟ್ ಇವಾಗ ಈ ಸಮ್ಮರ್ಗೆ ಈ ಥರದ ಬುಕ್ಸ್ ತರಿಸಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ತರಿಸಿದ್ದೀನಿ. ಸಮ್ಮರ್ ಕ್ಯಾಂಪಿಗೆ ಅಂತೇಳಿ ಹೊರಗಡೆ ಹಾಕೋಣ ಅಂತ ಅಂದ್ಕೊಂಡ್ರೆ ಹೊರಗಡೆ ಸ್ವಲ್ಪ ಓಡಾಟದಲ್ಲಿ ಕಷ್ಟ ಆಗುತ್ತೆ. ಜಯಂತಕ್ಕೂ ನನಗೂ ಇಬ್ರಿಗೂ ಟ್ರಬಲ್ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದೆ. ಮನೇಲೆ ಈ ಥರದ್ದೆಲ್ಲ ಇದೆ ಅಲ್ಲ, ಸೊ ಆರಾಮಾಗಿರ್ತಾರೆ ಅನ್ನೋ ಕಾರಣಕ್ಕೆ. ಹಾಗೆ ಇದು ಬುಕ್ಸಲ್ಲಿ ಈ ಸೆಟ್ಟಲ್ಲಿ ಇನ್ನೇನೆಲ್ಲ ಬಂದಿರುತ್ತೆ ನೋಡಿ.
10 ಪೀಸ್ ಲರ್ನಿಂಗ್ ಬೋರ್ಡ್ಸ್ ಬಂದಿದೆ, ಮತ್ತು 2 ರಿಕಾಲ್ ಚಾರ್ಟ್ ಅಂತ ಬಂದಿದೆ, ಹಾಗೆ ಇನ್ನೊಂದು 2 ರೈಮ್ಸ್ ಥರದ ಬುಕ್ಸ್ ಬಂದಿದೆ, ಒಂದು ಆಕ್ಟಿವಿಟಿ ಬುಕ್ಕು ಇನ್ನೊಂದು ರೈಮ್ಸ್ ಬುಕ್ಕು. ಸೂಪರ್ ಆಗಂದ್ರೆ ಸೂಪರ್ ಆಗಿದೆ, ಕ್ವಾಲಿಟಿ ಮಾತ್ರ ಹೈ ಕ್ಲಾಸ್ ಇದೆ. ಇದು 1 ವರ್ಷದ ಮಕ್ಕಳಿಂದ 5 ವರ್ಷದ ಮಕ್ಕಳವರೆಗೂ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ಅದರಲ್ಲಿ ಇರೋವಂಥದ್ದು ಕಲಿಬೋದು, ಮತ್ತು ರಿಕಾಲ್ ಮಾಡ್ಬೋದು, ಮತ್ತು ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನ ನಾವು ಮಕ್ಕಳಿಗೆ ಕೇಳ್ತಾ ಇದ್ದರೆ ಟಕ್ 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 ಆನ್ಸರ್ ಕೊಡ್ತಾ ಇರ್ತಾರೆ. ಮಕ್ಕಳಿಗೆ ಅಂತರ ಬ್ರೈನ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಈ ಬುಕ್ಸ್ ತುಂಬಾ ಯೂಸ್ ಆಗುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ತೋರಿಸಿದ್ನಲ್ವಾ, ಸೊ ಅದೇ ಥರದ್ದು ಇನ್ನೊಂದು ಸ್ವಲ್ಪ ತುಂಬ ಚೆನ್ನಾಗಿದೆ ಈ ಬುಕ್ಸ್ ಅಂತಲೇ ಹೇಳ್ತೀನಿ. ಬುಕ್ಸ್ ಕ್ವಾಲಿಟಿ ಆಗಿರ್ಬೋದು, ಮತ್ತು ಒಂದು ಸೇಫ್ ಲ್ಯಾಮಿನೇಷನ್ ಆಗಿರ್ಬೋದು, ಮತ್ತು ಸೇಫ್ ಕ್ವಾಲಿಟಿ ಆಗಿರ್ಬೋದು, ಸೇಫ್ ಕಲರ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಇನ್ಬಿಲ್ಟ್ ಮಾಡಿದ್ದಾರೆ. ಟೋಟಲಿ ಹೇಳಬೇಕು ಅಂದರೆ ಬೇಬಿ ಸೇಫ್ ಪ್ರಾಡಕ್ಟ್ಸ್ ಆಗಿದೆ ಇದು. ಆಮೇಲೆ ನೋಡ್ತಿದ್ದೀರಲ್ಲ ನೀವು ಲುಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಮಕ್ಕಳಿಗೆ ಈಸಿಯಾಗಿ ಲರ್ನ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇದನ್ನ ನೀವು ಕೋಂಬೋ ಸೆಟ್ಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ಹೋಗಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಇವಾಗಲೇ ಪರ್ಚೇಸ್ ಮಾಡಿ. ಮಕ್ಕಳಿಗಂತೂ ಫನ್ ಜೊತೆ ಲರ್ನ್ ಬೇಕು ಅಂತಂದರೆ ಖಂಡಿತ ಈ ಬುಕ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಚಾರ್ಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಈ ಚಾರ್ಟ್ನ ಎಲ್ಲಾದರೂ ಒಂದು ಕಡೆ ಸ್ಟಿಕ್ ಆನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಮಿಟ್ಟುಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಎಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ, ನನಗೂ ಐಡಿಯಾ ಇಲ್ಲ. ಸೊ ಎಲ್ಲಾದರೂ ಒಂದು ಕಡೆ ಅವ್ರಿಗೆ ನೀಟಾಗಿ ಆಟಾಡುವಂಥ ಜಾಗದಲ್ಲಿ ಸ್ಟಿಕ್ ಆನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ. ಸೊ ದಿಶಾ ಪಬ್ಲಿಕೇಶನ್ಸ್ ಕಡೆ ಅವ್ರ ಬುಕ್ಸ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ಆಯ್ತು, ಇನ್ನು ತಿಂಡಿ ಗಿಂಡಿ ಎಲ್ಲ ಆಯಿತು. ಸೊ ಮಕ್ಕಳಿಗೆ ತಿನ್ನಿಸಿದೆ. ಚಿತ್ರಾನ್ನ ತಿಂತಾಳೆ ಸಣ್ಣವಳು, ದೊಡ್ಡವಳೆ ತಿನ್ನಲ್ಲ ಫ್ರೆಂಡ್ಸ್, ಅವಳದೇ ದೊಡ್ಡ ತಲೆನೋವಿಗೆ. ಇವಳಿಗೆ ಒಂದು ಸ್ವಲ್ಪ ಖಾರ ಇದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ತಿಂತಾಳೆ ಅಂತ ಅನ್ಬಾರ್ದು. ಬಟ್ ಓಕೆ, ಸಣ್ಣ ಮಕ್ಳು ಆಲ್ಮೋಸ್ಟ್ ತಲೆನೋವು ಇರುತ್ತಲ್ಲ ಮಕ್ಕಳಿಗೆ ಊಟ ಮಾಡಿಸ್ಬೇಕಂತೇಳಿ. ನಮ್ಮ ಮಿಂಚುದು ಮಾತ್ರ ನನಗೆ ತಲೆನೋವಿಲ್ಲ, ನಾನು ಏನು ಮಾಡಿಕೊಟ್ರು ತಿಂತಾಳೆ. ಬಟ್ ಟೇಸ್ಟ್ ಇರಬೇಕು. ಸಪ್ಪೆ ಊಟ, ಅವಳಿಗೆ ಸ್ವೀಟ್ಸು ಇದೆಲ್ಲ ಇರಬಾರ್ದು. ಖಾರ ನೀಟಾಗಿ ನಾವು ಹೆಂಗೆ ಊಟ ಮಾಡ್ತೀವೋ ಸೊ ಹಾಗೆ ಊಟ ಇದ್ದರೆ ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಆಲ್ಮೋಸ್ಟ್ ನಾವು ಯಾವಾಗ ಡಿಸ್ಟರ್ಬ್ ಆದ್ವಿ ನಮ್ಮ ತಮ್ಮನ ವಿಚಾರದಿಂದ, ಅವಾಗಿಂದ ನಮ್ಮ ಮಿಂಚು ಕೂಡ ಸಖತ್ ಡಿಸ್ಟರ್ಬ್ ಆಗಿದ್ದಾಳೆ. ಬಿಕಾಸ್ ಅವಳೇ ಅವನ್ನ ತುಂಬ ಹಚ್ಕೊಂಡಿದ್ದು, 1-2 ವಾರ ಹುಡ್ಕಾಡಿದ್ಲು. ದೆನ್ ಇವಾಗ ಸುಮ್ಮನೆ ಆಗಿದ್ದಾಳೆ, ಪರವಾಗಿಲ್ಲ, ಸೈಲೆಂಟ್ ಆಗಿದ್ದಾಳೆ. ಯಾರಾದರೂ ನೆನೆಸಿದ್ರೆ ಮಾತ್ರ ನೆನೆಸ್ಕೊತಾಳೆ. ಯಾಕಂದರೆ 4 ಜನ ಮೊಮ್ಮಕ್ಕಳಲ್ಲಿ ಇವಳೇ ಫ್ರೆಂಡ್ಸ್ ಅವನ್ನ ಅಷ್ಟು ಹಚ್ಕೊಂಡಿದ್ದು, ಇವಳೇ ಅವನ ಮೇಲೆ ಅಷ್ಟು ಡಿಪೆಂಡ್ ಆಗಿದ್ದು. ಅವನಿದ್ರೇ ಮಲಗ್ತಿದ್ಲು, ಅಷ್ಟರ ಮಟ್ಟಿಗೆ ಹಚ್ಕೊಂಡಿದ್ಲು. ಅವಳನ್ನ ನೋಡೇ ನಮಗೆ ಒಂದು ಸ್ವಲ್ಪ ಜಾಸ್ತಿ ದುಃಖ ಬರ್ತಿತ್ತು. ಹಾಗಾಗಿ ಇತ್ತೀಚೆಗೆ ಒಂದು ಸ್ವಲ್ಪ ಮರೆಸ್ತಾ ಇದ್ದೀವಿ ಅವಳಿಗೋಸ್ಕರ. ತುಂಬ ಹಚ್ಕೊಂಡ್ರವರು ಸಡನ್ ಆಗಿ ಈ ಥರ ಕಾಣಿಸ್ತಾ ಇಲ್ಲ ಅಂತಂದಾಗ ಮಕ್ಕಳು ಜಂಗಾರ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಯಿತು ಅಂತ ಅನ್ಸುತ್ತೆ ಅವಳಿಗೆ. ಹಾಗಾಗಿ ಬಾಡಿ ಪೂರ್ತಿ ಇಳ್ದೋಯ್ತು. ನಮ್ಮ ಫ್ಯಾಮಿಲಿಲಿ ಯಾರೇ ಬಂದರೂ ಕೂಡ ಅವಳನ್ನೇ ನೋಡಿ ಜಾಸ್ತಿ ಸಂಕಟ ಪಡ್ತಿದ್ದಾರೆ. ಅಯ್ಯೋ ಮಿಂಚು ಹೆಂಗಿದ್ಲಲ್ಲ ಪಾಪ ಪಾಪ ಅಂತೇಳಿ ನನಗೆ ಒಂಥರ ಅನ್ನಿಸ್ತಿತ್ತು. ಹಾಗಾಗಿ ಜಾಸ್ತಿ ನೆನಪು ಮಾಡ್ಕೊತಿಲ್ಲ. ಓಕೆ ಬಿಡು, ಮತ್ತೆ ರಿಕವರ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಕ್ಟಿವಿಟಿ ಎಲ್ಲ ಓಕೆ ಗುಡ್, ಬಟ್ ನೋಡೋದಕ್ಕೆ ಮಾತ್ರ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದ್ಲು. ಆ್ಯಂಡ್ ಇನ್ನು ಮಕ್ಕಳಿಗೆ ತುಂಬ ಹೊತ್ತು ಆಟ ಆಡಿಸಿದೆ. ಮಿಂಚು ಅವಳು ಮಲ್ಕೊಂಡ್ಲು ಅಂತಂದರೆ ನನಗೆ ಕೆಲಸ ಇನ್ನು ಆರಾಮಾಗುತ್ತೆ. ಇದೆಲ್ಲ ರೆಡಿ ಮಾಡಿದ್ದು ಬೆಡ್ ಯಾರು ಗೊತ್ತಾ? ಚಿಟ್ಟಿ. ಸ್ವಲ್ಪ ಅದೆಲ್ಲ ತೆಗೆದಿಟ್ಟು ನೀಟಾಗಿ ನೋಡ್ಕೊಂಡಿದ್ದಕ್ಕೆ ಬೆಡ್ಡೆಲ್ಲ ನೀಟಾಗಿ ಕೊಡ್ಕೊಂಡು ಅವನು ಬೆಡ್ಶೀಟ್ ಹಾಕಿ ಇಷ್ಟೊತ್ತು ಅದನ್ನು ಆಟ ಆಡಿ ಮತ್ತೆ ಗಲೀಜು ಮಾಡಿದ್ರು. ಇನ್ನು ಮಗಳು ಮಲ್ಕೊಂಡ್ಲು. ನಾನು ಬಂದಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಒಂದೇನಾದರೂ ವೆಜಿಟೇಬಲ್ಸ್ ಜ್ಯೂಸ್ ಕುಡಿತಾ ಇದ್ದೀನಲ್ವಾ, ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೋಟ್ ಇದನ್ನೆಲ್ಲ ಹಾಕ್ಕೊಂಡು, ಕುಕುಂಬರ್ ಇದರದ್ದೆಲ್ಲ ಮಾಡ್ತಿದ್ದೆ ನಾನು ಫಾಲೋ. ಎಷ್ಟು ರೆಗ್ಯುಲರ್ ಆಗಿ ಎಷ್ಟು ನೀಟಾಗಿ ಮಾಡ್ತಿದ್ದೆ ಅಂದರೆ ಅದ್ರ ಬೆನಿಫಿಟ್ ಕೂಡ ಹಂಗೆ ಇತ್ತು ನನಗೆ. ಬಟ್ ಇವಾಗ ಮತ್ತೆ ಉಲ್ಟಾ ಆಯಿತು. ನೀಟಾಗಿ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೀಟ್ರೂಟ್ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ, ಓನ್ಲಿ ಕ್ಯಾರೆಟ್ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿನೇ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವೀಕ್ ನಾನು ನನ್ನ ಬಾಡಿಗೋಸ್ಕರ ಡಾಕ್ಟರ್ ಹತ್ರ ಕೂಡ ಹೋಗಿ ವಿಸಿಟ್ ಮಾಡಿ ಬಂದೆ. ನಾಟ್ ಓನ್ಲಿ ಬಾಡಿ ಅಂತಲ್ಲ, ಸ್ವಲ್ಪ ಮೈಂಡ್ ಸಖತ್ ಡಿಸ್ಟರ್ಬ್ ಆಗಿತ್ತು, ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗಿತ್ತು. ಆ್ಯಂಡ್ ಯಾಕೋ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಫ್ರೆಂಡ್ಸ್ ಎಮೋಷನ್ಸ್ನ. ಮನುಷ್ಯ ಅಂದಮೇಲೆ ಅದೆಲ್ಲ ಸಹಜ. ಆದರೆ ನನಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೋಗಿದ್ದೆ. ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟರು. ಆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಏನೋ ಒಂಥರ ಬೇಜಾರು ಅಂತ ಅನ್ನಿಸ್ಬಿಡ್ತು. ಅಯ್ಯೋ ನಾನು ಟ್ಯಾಬ್ಲೆಟ್ ತೊಗೊಳ್ಳೋಷ್ಟು ವೀಕ್ ಆಗಿದ್ದೀನ ಅಂತೇಳಿ. ಅಲ್ಲಿಂದ ಬಂದಾಗ ಒಂದು ಸ್ವಲ್ಪ ಕೊರಗಂತೂ ಇದ್ದಿದ್ದು ನಿಜ. ಟ್ಯಾಬ್ಲೆಟ್ಸ್ ಕೊಟ್ಬಿಟ್ರಲ್ಲ, ಹೆಂಗೆ ಮಾಡಲಿ. ಆ್ಯಕ್ಚುಲಿ ಫ್ರೆಂಡ್ಸ್ ಗೊತ್ತಾ ನಿಮಗೆ, ಆ ಥರದ್ದು ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡ್ರೆ ಮತ್ತೆ ತೊಗೊತಾನೆ ಇರಬೇಕು. ಬಾಡಿ ಅದಕ್ಕೆ ಸ್ಟ್ಯಾಂಡ್ ಆಗಿಬಿಡುತ್ತೆ. ಏನೂ ತೊಗೊಳ್ಳೇಬೇಕು. ಅದಾಗಲಿಲ್ಲ ಅಂದರೆ ನಾವು ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತೇಳಿ ಜಯಂತ್ ಕೂಡ ಬೈದರು. ಈ ಥರ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಯಾಕೆ ಬೇಕಿತ್ತು ನಿನಗೆ, ಸ್ವಲ್ಪ ಆರಾಮಾಗಿ ಇವಾಗ ಏನು ಮಾಡ್ತಿದ್ದೆ ಅದನ್ನು ರೆಗ್ಯುಲರಾಗಿ ಮಾಡ್ಕೊಂಡಿರೋದಲ್ವಾ ಅಂತ ಹಾಗೆ ಹಿಂಗೆ ಅಂತೇಳಿ. ನನಗೆ ಮತ್ತೆ ಅನ್ನಿಸ್ತು ಮನಸ್ಸಿಗೆ, ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹೆಂಗೆ ಅಂತೇಳಿ. ಅದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಹಾಳಾಗಿರುತ್ತಲ್ಲ, ಜಾಸ್ತಿ ಹಾಳು ಮಾಡೋದಕ್ಕೆ ದಾರಿ ತಂದು ಕೊಟ್ಬಿಡುತ್ತೆ. ಹಾಗಾಗಿನೇ ಟ್ಯಾಬ್ಲೆಟ್ಸ್ನ ಬಿಟ್ಟು ನಾರ್ಮಲ್ ಆಗಿ ಯೋಗ, ಮೆಡಿಟೇಷನ್ಸ್ ಮತ್ತು ಈ ಬಾಡಿನ ರಿಕವರ್ ಮಾಡುವಂಥ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನು ಮುಂಚೆಯಿಂದ ಏನು
ರೂಟೀನ್ ಫಾಲೋ ಮಾಡ್ತಿದ್ದೀನಿ, ಅದನ್ನು ರೆಗ್ಯುಲರ್ ಆಗಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ನೀಟಾಗಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಡೇ 1 ಡೇ 2 ಅಂತ ಹೇಳಿ. ಒಂಥರ ಹೀಲಿಂಗ್ ಜರ್ನಿ ಥರ ನನಗೆ. ಸ್ಟಾರ್ಟಿಂಗ್ ಒಂದು 3 ದಿನ ಟ್ಯಾಬ್ಲೆಟ್ಸ್ ಇಲ್ಲದೆ ಇರೋಕ್ಕಾಗಲ್ಲ ಅಂತ ಅನ್ನಿಸ್ತು. ದೆನ್ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದಕ್ಕೆ ಇವತ್ತಿಗೆ ಐ ಥಿಂಕ್ 1 ವೀಕ್ 6 ಡೇಸ್ ಆಗಿರ್ಬೋದು ಫ್ರೆಂಡ್ಸ್. ವಿತೌಟ್ ಟ್ಯಾಬ್ಲೆಟ್ಸ್ ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಎಮೋಷನ್ಸ್ ಕೂಡ ಏನೇ ಬಂದರೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಹೇಳಿದ್ದು ಯೋಗ ಮತ್ತು ಮೆಡಿಟೇಷನ್ ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತೇಳಿ. ಇಲ್ಲಿ ನಮ್ಮ ಮಾತನ್ನ ಕೇಳ್ಕೊಂತ ಜ್ಯೂಸ್ ಕುಡಿತಾ ಇದ್ದೀನಿ. ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತಂದ್ರೆ ಅವಳ ಮಾತು ಒಂಥರ ಮೆಡಿಸಿನ್ ಇದ್ದಾಗ ನನಗೆ ಕೆಲವೊಮ್ಮೆ ಅವಳು ಮಾತು ಕೇಳ್ಕೊಂತ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾಳೆ ಮುದ್ದಾಗಿ. ಬಟ್ ಮಾತಾಡೋದು ಮಾತ್ರ ಕಡಿಮೆ. ಎಲ್ಲರ ಹತ್ರ ಮಾತಾಡಲ್ಲ, ನನ್ನ ಹತ್ರ ಮಾತ್ರ ಮಾತಾಡೋದು. ಅವ್ರ ಅಣ್ಣನ ಹತ್ರ ಜಾಸ್ತಿ ಮಾತಾಡೋದು, ಅವ್ರ ಅಪ್ಪನ ಹತ್ರ ಜಾಸ್ತಿ. ಹೊರಗಡೆ ಇಲ್ಲ ಫ್ರೆಂಡ್ಸ್, ಹೊರಗಡೆ ಬಿಟ್ಟು ಕರ್ಕೊಂಡು ಹೋದ್ರೆ ಸಾಕು. ದಿವ್ಯ ನಿನ್ ಮಗಳು ಯಾಕೆ ಅಷ್ಟು ಸೈಲೆಂಟ್ ಅಂತ ಕೇಳ್ತಾರೆ. ಬಾರಿ ಮಾತಾಡ್ತಾಳೆ ನಮ್ಮ ಮಿಟ್ಟು. ಏನ್ ಮಾಡಿದೆ ಮಿಟ್ಟು? ಅದರ್ಸಿದೆ ನಿಮ್ ಪಾಪ ಎದ್ರಕಂತ? ಹೆಂಗೆ ಎದ್ರಕಂತ ತೋರ್ಸು. ಇನ್ನು ಅಣ್ಣ ತಂಗಿ ಆಟಾಡ್ಕೊತ ಹೋಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಾಯಿತು. ತಲೆ ಸ್ನಾನ ಮಾಡ್ಸಮ್ಮ ಅಂತ ಇದ್ರು, ಹಾಗಾಗಿ ಇಬ್ರಿಗೂ ತಲೆ ಸ್ನಾನ ಮಾಡಿಸ್ಕೊಂಡು ಹೊರ ಕರ್ಕೊಂಬಂದು ಅವ್ರನ್ನ ರೆಡಿ ಆಗೋದಕ್ಕೆ ಬಿಟ್ಟಿದ್ದೀನಿ. ನಾನೇನು ರೆಡಿ ಮಾಡಲ್ಲ, ಅವರೇ ರೆಡಿ ಆಗ್ತಾರೆ. ನಾನಿನ್ನು ಅವಳಿಗೆ ಊಟ ಮಾಡಿಸ್ಕೊತ ಕೂತ್ಕೊಂಡಿದ್ದೀನಿ. ತುಪ್ಪನ ತಿಂತೀನಿ ಅಂತಂದಿದ್ದಕ್ಕೆ ತುಪ್ಪನ ತಿನ್ನಿಸ್ತಾ ಇದ್ದೀನಿ. ನಮ್ಮ ಚಿಟ್ಟಿಗೆ ಅನ್ನ ಸಾರು ಇಟ್ಕೊಟ್ರೆ ತಿಂತಾನೆ, ಪರವಾಗಿಲ್ಲ. ಬಟ್ ನಾನು ಇವ್ರು ಸಣ್ಣವ್ರಿಗೆ ಏನು ಊಟ ಮಾಡಿಸ್ತಿರ್ತೀನಲ್ಲ ಅವಾಗ ಅವನು ನೋಡ್ತಿರ್ತಾನೆ, ನಮ್ಮಮ್ಮ ಊಟ ಮಾಡಿಸ್ತಾರ ನನಗೆ ಅಂತ ಹೇಳಿ. ಹಂಗಾಗಿ ಇಬ್ರಿಗೂ ಊಟ ಮಾಡಿಸ್ತೀನಿ. ಚಿಟ್ಟಿಗೆ ಆಲ್ಮೋಸ್ಟ್ ನಾನೇ ಊಟ ಮಾಡಿಸ್ತಿರೋದೆ. ಅವನಿಗೆ ಅದಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಅಮ್ಮ ಆದರೂ ಕೂಡ ಅಮ್ಮನೇ ಊಟ ಮಾಡಿಸೋದು, ನಾನಾದ್ರೂ ನಾನೇ ಊಟ ಮಾಡಿಸ್ಬೇಕು. ಈ ಫಸ್ಟ್ನೇ ಮೊಮ್ಮಗ ಅಂತೇಳಿ ಅತಿಯಾದ ಪ್ರೀತಿಯಿಂದ ಅವನಿಗೆ ಊಟ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ನಾವು ಮಾಡಿಸಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಹಾಗೆ ಅವನು ಇನ್ನು ಸ್ನಾನ ಮಾಡ್ಕೊಂಬಂದು ರೆಡಿ ಆಗು ಅಥವಾ ನಿಮ್ಮ ತಂಗಿಗೆ ರೆಡಿ ಮಾಡು ಅನ್ನೋ ತಡ. ಅವ್ನು ಫಸ್ಟ್ ಕ್ಲಾಸಾಗಿ ರೆಡಿ ಮಾಡೋದು, ರೆಡಿ ಆಗೋದು ಅದನ್ನೆಲ್ಲ ನೋಡ್ಕೊತಿರ್ತಾನೆ. ನಮ್ಮ ಮಿಟ್ಟು ಅಂತರೂ ರೆಡಿ ಆದರೆ ಎಷ್ಟು ಚೆಂದ ಕಾಣಿಸ್ತಾಳೆ ಅಂದರೆ ಇಲ್ಲಿ ನೋಡಿ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಅವಳನ್ನ ಸಖತ್ ರೇಗಿಸ್ತಾನೆ ಅವನು. ಬಟ್ ಅವಳು ರೇಗಿಸಿದಾಗ ಮಾತಾಡೋದು ಭಾರಿ ಮಾತ್ರ ಚೆನ್ನಾಗಿರುತ್ತೆ. ಮತ್ತು ರೆಡಿ ಮಾಡು ಅಂದರೆ ಸುಮ್ಮನೆ ರೆಡಿ ಮಾಡಲ್ಲ. ಇಲ್ಲಿ ನೋಡಿ ಇದನ್ನೆಲ್ಲ ಮಾಡ್ತಾನೆ. ಸ್ಟಿಕ್ಕರ್ ಹಚ್ಚೋದು, ಅದು ಹಚ್ಚೋದು, ಲಿಫ್ಟಿಕ್ ಹಚ್ಚೋದು. ಲಿಫ್ಟಿಕ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಕಲಿಸ್ಬಿಟ್ಟಿದ್ದಾನೆ. ಆಮೇಲೆ ಅವಳಿಗೆ ಮೇಕಪ್ ಅಥವಾ ಏನೇ ಹಚ್ಚಿದ್ರು ಕೂಡ ಅಷ್ಟೊಂದು ಇರಲ್ಲ ಫ್ರೆಂಡ್ಸ್. ನಮ್ಮ ಮಿಟ್ಟಿಗೆ ಅದೇನೋ ಗೊತ್ತಿಲ್ಲ, ಒಂದು 10 ನಿಮಿಷದಲ್ಲಿ ಮತ್ತೆ ಅವಳದು ನಾರ್ಮಲ್ ಫೇಸ್ ಹೆಂಗಿರುತ್ತೆ ಹಾಗೆ ಆಗಿಬಿಡುತ್ತೆ. ರೆಡಿ ಆಗೋದೇ ಇಲ್ಲ ಅವಳದು. ಅಂದರೆ ಫೋಟೋ ಫೇಸ್ ಅಲ್ಲ ಅಂತ ಅಂತಾರಲ್ಲ ಹಾಗೆ. ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದ್ದಾಳೆ ಅಲ್ಲ. ತುಪ್ಪ ಬೇಕಾ? ನಾನು ಊಟ ಮಾಡಿಸ್ತಿರೋದು ತಗೊಂಡು ಅವನು ಊಟ ಮಾಡಿಸೋದಕ್ಕೆ ಹೋದ. ನಾ ಊಟ ಮಾಡಿಸ್ತೀನಿ ಅಂತ ಹೇಳಿ. ಇನ್ನು ನಮ್ಮ ಮಿಂಚು ಎದ್ದಾಯ್ತು. ನಾನು ಅವಳು ಫ್ರೆಶ್ ಅಪ್ ಆಗೋದು ಅಷ್ಟೇ ಬಾಕಿ ಇದೆ. ನನಗೊಂದು ಕೆಲವಷ್ಟು ಕೆಲಸ ಕಡೆ ಅದನ್ನು ಮುಗಿಸ್ಕೊಂಡೆ ಫ್ರೆಶ್ ಅಪ್ ಆಗಬೇಕು. ಅವಳು ಕೂಡ ಅವಾಗಲೇ ಮಾಡ್ಕೋಬೇಕು. ಇನ್ನು ಚಿಟ್ಟಿ ಎಷ್ಟು ವೇಟ್ ಮಾಡ್ತಾ ಇದ್ದಾಳೆ. ಬ್ಯಾಟ್ ತಂದ್ಕೊಡು. 1 ವಾರ ಆಯ್ತು ಫ್ರೆಂಡ್ಸ್ ಅವ್ರ ಅಪ್ಪಂಗೆ ಬ್ಯಾಟ್ ತಂದ್ಕೊಡು ಅಂತ ಹೇಳಿ. ಹಾಗೆ ಅವನು ಫೋನ್ ನೋಡ್ತಾ ಮಲ್ಕೊಂಡು ಪಕ್ಕದಲ್ಲಿ ತಂದು ಬ್ಯಾಟ್ ಇಟ್ಟಿದ್ದಾರೆ. ಅವ್ನು ಬ್ಯಾಟ್ ನೋಡ್ತಾನೆ ಇಲ್ಲ. ನಾವು ಎಷ್ಟು ಚಿಟ್ಟಿ ಅಂತೀವಿ. ದೆನ್ ಸರ್ಪ್ರೈಸ್ ಆಗಿ ಕೊಡೋದಂದ್ರೆ ಅವ್ರ ಅಪ್ಪಂಗೆ ಸಕ್ಕತ್ ಇಷ್ಟ. ಹಂಗಾಗಿ ಈ ತರ ಪ್ಲಾನ್ ಮಾಡಿ ಕೊಡ್ತಾ ಇದೀವಿ. ಬೆಡ್ ಮೇಲೆ ನೋಡಲ್ಲೇ ಚಿಟಿ. RCB ಹಂಗೆ ಬ್ಯಾಟ್ ಬಂತು ಕೊನೆಗೆ. ಹ್ಯಾಪಿ? ಖುಷಿ ಆಯ್ತಾ? ನಿಮ್ ತಂಗಿಯರ್ ಕೊಡ್ಬೇಡ, ತಗೊಂಡು ನಿನ್ ತಲೆ ಹೊಡೆದಾರ. ಇನ್ನು ಸುಮಾರು ವರ್ಷಗಳಿಂದ ಒಂದು ರೆಸಿಪಿ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಪುಡ್ಡಿಂಗ್ ಮಾಡ್ತಾರಲ್ಲ, ಸೊ ಅದು ಮಾಡಲೇಬೇಕು ಅಂತ ಅಂದ್ಕೊಂಡು ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಬಟ್ ಬರಲಿಲ್ಲ. 100% ಫೇಲ್ ಆದೆ.
ಸೊ ಯಾಕೆ ಅಂತ ಗೊತ್ತಿಲ್ಲ, ಅದು ಹೆಂಗೆ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಆ ರೆಸಿಪಿನ ಮಾಡಬೇಕು, ತಿನ್ನಬೇಕು ಅಂತ ಹೇಳಿ ತುಂಬ ಅನಿಸಿದೆ ಫ್ರೆಂಡ್ಸ್. ಆಗ್ತಿಲ್ಲ ನನ್ನ ಕೈಲಿ, ನಾನು ಮಾಡೋದಕ್ಕೆ ಸರಿ ಫೇಲ್ ಆಗ್ತಿದ್ದೀನಿ. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಾಡೋಣ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 3 years ಆಗಿರ್ಬೋದು ಫ್ರೆಂಡ್ಸ್ ಇದಕ್ಕೆ ವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ. ಇವತ್ತು ಜೋಡಿಸ್ಕೊಂಡು ಮಾಡಿದೆ, ಬಟ್ ವೇಸ್ಟ್ ಆಯಿತು. ಅದಕ್ಕೆ ಹೇಳೋದು ಕಡಿಮೆ ಮಾಡಬೇಕು ಅಂತೇಳಿ. ನಾನು ಮಾಡ್ತಿದ್ದೀನಿ, ಫಸ್ಟ್ ಕ್ಲಾಸ್ ಮಾಡ್ತೀನಿ ಅನ್ನೋ ಹೋಪ್ಸಲ್ಲಿ ಅದನ್ನು ಏನು ಮಾಡಿದೆ ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ದೆ, ಎಲ್ಲ ಹಾಳಾಯಿತು. ಇನ್ನು ಜಯಂತಿಗೆ ಗೊತ್ತಾದರೆ ಬೈತಾರೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಹೊರಗಡೆ ಬಿಸಾಕಿದ ಕತೆನೂ ಉಂಟು. ಸೊ ಹಿಂಗೆ ಆಮೇಲೆ ಮೊಟ್ಟೆ, ಬ್ರೆಡ್ಡು, ಹಾಲು ಎಲ್ಲ ವೇಸ್ಟು. ಕ್ವಾಂಟಿಟಿನ ತುಂಬ ಕಡಿಮೆ ಮಾಡಿ ಟ್ರೈ ಮಾಡ್ತೀನಿ. ಮೇ ಬಿ ಫಾಸ್ಟ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ಮತ್ತೆ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಪ್ರೊಸೀಜರ್ನ ಫಾಲೋ ಮಾಡಿದ್ರು ಫೇಲ್ ಆಗಿಬಿಟ್ಟೆ, ಬರಲಿಲ್ಲ ಅದು ನನಗೆ. ಇನ್ನು ಫ್ರೆಶ್ ಅಪ್ ಆಗಬೇಕು. ಅದು ಬಿಟ್ಟರೆ ಬೇರೆ ಕೆಲಸಗಳು ಏನಿದೆ ಅಂತ ಹೇಳೋದಾಯಿತು ಅಂದರೆ, ಒಂದು ವಿಡಿಯೋ ನೋಡುವಾಗ ಗೊತ್ತಾಯಿತು ನನಗೆ ಇವತ್ತು ಸಡನ್ಲಿ ಹಾಕೊಳ್ದೇ ಇರುವಂಥ ಬಟ್ಟೆಗಳು ಮನೇಲಿ ಇರಬಾರ್ದು ಅಂತ ಹೇಳಿ, ಅಥವಾ ಅರ್ದಿರುವಂಥ ಬಟ್ಟೆಗಳು. ಆಲ್ಮೋಸ್ಟ್ ನನ್ನ ಹತ್ರ ಅರ್ದಿರೋ ಬಟ್ಟೆಗಳಿಲ್ಲ, ಹಾಕೊಳ್ದೇ ಇರುವಂಥದ್ದು ರಾಶಿ ಇದೆ. ಸೊ ಅದೇನು ಮೈಂಡಿಗೆ ಬಂತು ಏನೋ ಗೊತ್ತಿಲ್ಲ, ಇವತ್ತು ಕಂಪ್ಲೀಟಾಗಿ ಬಟ್ಟೆಗಳನ್ನ ಡಿಕ್ಲಟರಿಂಗ್ ಮಾಡಲೇಬೇಕು ಅಂತ ಅನಿಸಿ ಕಬೋರ್ಡ್ ಪೂರ್ತಿ ಬಟ್ಟೆಗಳೇನಿದೆ ಅದನ್ನೆಲ್ಲ ತೆಗೆದು ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಅದಷ್ಟೇ ಇಟ್ಕೊಂಡು ಇಷ್ಟು ಬಟ್ಟೆಗಳನ್ನ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆಗಳು ತೆಗೆದಿದ್ದೀನಿ, ಇನ್ನೊಂದಷ್ಟು ಇದೆ, ಅದನ್ನು ಕೂಡ ತೆಗೆದು ನಮ್ಮ ಚಿಕ್ಕ ತಂಗಿ ಇದ್ದಾರೆ ಒಬ್ಬರು, ಅವ್ರಿಗೆ ಮತ್ತು ನಮ್ಮ ಮಗಳಿಗೆ, ಅವಳು ಕೂಡ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡು ಡಿವೈಡ್ ಮಾಡಿ ಇಕ್ಕೋದ್ರಲ್ಲಿ ಫುಲ್ ಬ್ಯುಸಿ ಆದೆ. ಇನ್ನು ಹೆಣ್ಮಕ್ಳು ಬಟ್ಟೆಗಳನ್ನ ತಡ್ಕೊಂಡ್ರೆ ಗೊತ್ತಲ್ಲ ನಿಮಗೆ, ಟೈಮ್ ಸ್ವಲ್ಪ ಆಗಲ್ಲ ಅಂತೇಳಿ. ಸೊ ಅದೇ ಥರ ಆಯ್ತು ಇವತ್ತಿನ ದಿನ ನನಗೆ. ಸೊ ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.